ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಈಗೊಂದು ದೊಡ್ಡ ಮಟ್ಟದ ಬ್ರೇಕಿಂಗ್ ಸುದ್ದಿ ಬಂದಿದೆ. ಕಳೆದ 7 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಬಂಧನವಾಗಿಬಿಟ್ಟಿದೆ ಅನ್ನುವಂಥದ್ದು ಈ ಸದ್ಯದ ಮಟ್ಟಿಗಿನ ಹಾಟ್ ಸುದ್ದಿ. ನೋಡಿ, ಕಳೆದ 7 ತಿಂಗಳಿನಿಂದ KR ಪುರಂ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಸ್ಥಳೀಯ ಬಿಜೆಪಿ ಶಾಸಕರು ಕೂಡ ಆಗಿದ್ದಂತಹ ಭೈರತಿ ಬಸವರಾಜ್ ರವರ ಹೆಸರು ಕೇಳಿ ಬಂದಿತ್ತು. ಒಂದಷ್ಟು ದಿನ ಅಂದ್ರೆ ಈ ಕೊಲೆ ನಡೆದ ಒಂದಷ್ಟು ದಿನ ಅವರನ್ನ ಈ ಪ್ರಕರಣದಿಂದ ತಪ್ಪಿಸುವಂತಹ ಎಲ್ಲ ಕೃತ್ಯಗಳು ಕೂಡ ನಡೆದವು. ಅದರ ನಂತರ ಒಂದು ವಾರದ ನಂತರ FIR ಆಗಿ A5 ಅಂದ್ರೆ ಅಕ್ಯೂಸ್ಡ್ 5 ಅಂದ್ರೆ ಆರೋಪಿ ನಂಬರ್ 5ನೇ ಹೆಸರಿನಲ್ಲಿ ಅವರನ್ನ ಸೇರಿಸಲಾಯಿತು ಮತ್ತು ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಲಾಯಿತು. ಆದರೆ ಯಾವಾಗ A5 ಆಗ್ಬಿಟ್ರು ಭೈರತಿ ಬಸವರಾಜ್, ತಕ್ಷಣವೇ ಎಸ್ಕೇಪ್ ಆಗ್ಬಿಟ್ರು. ಜೊತೆಗೆ ತಮ್ಮ ಕೋರ್ಟ್ನಲ್ಲಿ, ಸ್ಥಳೀಯ ಕೋರ್ಟ್ನಲ್ಲಿ ಜಾಮೀನಿನ ಕುರಿತಂತೆ ಅರ್ಜಿಯನ್ನು ಕೂಡ ಹಾಕೊಂಡ್ರು. ಆದರೆ ಈ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷ್ಯಾಧಾರಗಳು, ಅದರಲ್ಲೂ ಪ್ರಮುಖವಾಗಿ ಏನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ A1 ಆರೋಪಿ ಇದ್ದಾರೆ, ಆ ಆರೋಪಿಯ ಜೊತೆಗೆ ಭೈರತಿ ಬಸವರಾಜ್ ಒಡನಾಡಿರ್ತಕ್ಕಂಥ ಫೋಟೋಗಳು, ಆಡಿಯೋಗಳು, ವಿಡಿಯೋಗಳು ಎಲ್ಲವೂ ಕೂಡ ಕೋರ್ಟ್ ಸಮ್ಮುಖದಲ್ಲಿ ಪ್ರೆಸೆಂಟ್ ಆದ ನಂತರ ಭೈರತಿ ಬಸವರಾಜ್ ರವರ ಜಾಮೀನು ಏನಿದೆ ಅದನ್ನ ಹೈಕೋರ್ಟ್ ತಿರಸ್ಕರಿಸಿತ್ತು. ಅದರ ನಂತರ ಲುಕ್ಔಟ್ ನೋಟಿಸ್ ಕೂಡ ಜಾರಿಗೊಳಿಸಲಾಗಿತ್ತು. ಅದಾದ ಮೇಲೂ ಕೂಡ ಭೈರತಿ ಬಸವರಾಜ್ ರವರ ಬಂಧನ ಆಗಿರಲಿಲ್ಲ. ಕಾನೂನಿನ ಕೈಗಳಿಂದ ಭೈರತಿ ಬಸವರಾಜ್ ತಪ್ಪಿಸಿಕೊಂಡಿದ್ರು. ಅದರ ನಂತರ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೂ ಹೋಗಿತ್ತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಭೈರತಿ ಬಸವರಾಜ್ ಮೇಲಿನ ಕೋರ್ಟ್ನಲ್ಲೂ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅಲ್ಲೂ ಕೂಡ ಈ ಗಂಭೀರ ಪ್ರಕರಣವನ್ನು ಪರಿಗಣಿಸಿ ಸುಪ್ರೀಂ ಕೋರ್ಟ್ ಕೂಡ ಇವರ ಜಾಮೀನನ್ನ ತಿರಸ್ಕರಿಸಿ ಬಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಭೈರತಿ ಬಸವರಾಜ್ ರವರಿಗೆ 2ನೇ ಬಾರಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿತ್ತು. ಮೊದಲನೇ ಬಾರಿಯೇ ಕರ್ನಾಟಕದ ಬೆಳಗಾವಿ ಸೆಷನ್ ನಲ್ಲೇ ಇದ್ದಂತಹ ಭೈರತಿ ಬಸವರಾಜ್ ದಿಢೀರ್ ಕಣ್ಮರೆಯಾಗಿ ಬಿಟ್ಟಿದ್ರು. ಈ ವ್ಯವಸ್ಥೆಯ ಕರಾಳ ಕಬಂದ ಬಾಹುಗಳ ರಕ್ಷಣೆಯೋ ಏನೋ, ಕೊಲೆ ಕೇಸಿನಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ನನ್ನ ರಕ್ಷಣೆ ಮಾಡಲಾಯಿತು. ಯಾವುದೇ ಕಾರಣಕ್ಕೆ ಅವರನ್ನ ಬಂಧನಕ್ಕೆ ಒಳಪಡಿಸುವಂತ ಪ್ರಯತ್ನಗಳು, ಕ್ರಮಗಳು ನಡೆಯಲೇ ಇಲ್ಲ. 4 ತಂಡಗಳ ಪೊಲೀಸರ ತಂಡಗಳನ್ನ ರಚಿಸಿದ್ರು ಕೂಡ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದರ ನಂತರ ಈಗ 2ನೇ ಬಾರಿಯೂ ಕೂಡ ಬೇಲ್ ರಿಜೆಕ್ಟ್ ಆಗಿ ಅದರ ನಂತರ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿರೋದ್ರಿಂದ ಇಲ್ಲಿಂದ ದುಬೈಗೂ ಕೂಡ ಅವರು ಪರಾರಿಯಾಗ್ಬಿಟ್ಟಿದ್ರು. ಇಲ್ಲಿ ಹುಟ್ಕೊಳ್ಳುವಂತ ದೊಡ್ಡ ಮಾತು, ಹೇಗೆ ಒಬ್ಬ ಶಾಸಕ ಈ ತರ ಕೊಲೆ ಆರೋಪ ಇರುವಂತಹ ಶಾಸಕ ಯಾವುದೇ ಪೊಲೀಸರ ಗಮನಕ್ಕೂ ಬಾರದೆ ವಿದೇಶಕ್ಕೆ ಹೋಗಿಬಿಡ್ತಾರೆ ಅನ್ನುವಂತ ದೊಡ್ಡ ಪ್ರಶ್ನೆಗಳು ಹುಟ್ಕೊಂಡಿತ್ತು. ರಾಜ್ಯದ, ದೇಶದ ಎಲ್ಲ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ದೊಡ್ಡ ಕ್ವಶನ್ ಮಾರ್ಕ್ ಹುಟ್ಟಿಕೊಂಡಿತ್ತು. ಈಗ ಅಹಮದಾಬಾದ್ನಿಂದ ಬಂದಿರತಕ್ಕಂಥ ಭೈರತಿ ಬಸವರಾಜ್ ಬೆಂಗಳೂರಿನ ಏರ್ಪೋರ್ಟಿನಲ್ಲೇ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಅವರ ಕೈಗೆ ಕೋಳಗಳ ತೋಡಿಸಿರ್ತಕ್ಕಂಥ ಸ್ಥಳೀಯ ಪೊಲೀಸರು ಈಗ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಅದರ ನಂತರ ಅವರಿಗೆ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೋ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೋ ಅನ್ನುವಂಥದ್ದು ಸಾಬೀತಾಗ್ಬಿದೆ. ಬಹುತೇಕ ಪೊಲೀಸರ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಇವೆಲ್ಲ ಘಟನೆಗಳ ನಂತರ ರಾಜ್ಯದ ಜನರಲ್ಲಿ ಹುಟ್ಟುವಂತಹ ದೊಡ್ಡ ಪ್ರಶ್ನೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಅಥವಾ ಬೇರೆ ಯಾವುದೋ ಆರೋಪಿನೋ ಯಾವುದೋ ಒತ್ತಡದಲ್ಲೋ ಅನಿವಾರ್ಯದಲ್ಲೋ ಆಕಸ್ಮಿಕವಾಗಿಯೋ ಕೊಲೆ ಪ್ರಕರಣದಲ್ಲಿ ಅಥವಾ ಈ ರೀತಿಯ ಪ್ರಾಣ ಹಾನಿ ಪ್ರಕರಣದಲ್ಲಿ ಪಾಲುದಾರನಾಗ್ಬಿಟ್ಟಿದ್ರೆ ಅವರ ಬಂಧನ ಇಷ್ಟು ಲೇಟ್ ಆಗ್ತಿತ್ತಾ ಅನ್ನುವಂಥದ್ದು. ಈ ಆರೋಪಿ ಭೈರತಿ ಬಸವರಾಜ್ ಒಬ್ಬ ಸ್ಥಳೀಯ ಶಾಸಕ, ಜನಪ್ರತಿನಿಧಿ ಅನ್ನೋ ಒಂದೇ ಕಾರಣಕ್ಕೆ 7 ತಿಂಗಳ ಕಾಲ ಕಾನೂನಿನ ಸೌಲಭ್ಯವನ್ನು ಪಡೆದು ಸ್ಥಳೀಯ ರಕ್ಷಣಾ ವ್ಯವಸ್ಥೆಯ
ಒಂದು ನಿರ್ಲಕ್ಷ್ಯಕ್ಕೂ ಕೂಡ ಈಡಾಗಿ ಬಂಧನವಾಗದೇ ಇರತಕ್ಕಂಥದ್ದು ಎಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ, ಇದೆಂಥ ಕಾನೂನು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ನೋಡಿ, ಭೈರತಿ ಬಸವರಾಜ್ಗೆ ಅವರು ಹೇಳಿ ಕೇಳಿ ಬಿಜೆಪಿಯ ಶಾಸಕರು ಈ ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲೂ ಕೂಡ ಬಿಜೆಪಿ ಪಕ್ಷದಿಂದ ರಕ್ಷಣೆ ಸಿಕ್ಕಿರಬಹುದು, ಮತ್ತು ಇಲ್ಲಿ ಅವರು ಕಾಂಗ್ರೆಸ್ನ ಶಾಸಕರು ಕೂಡ ಆಗಿದ್ದರು 2019ಕ್ಕಿಂತ ಮುಂಚೆ. ಅವಾಗ ಇದ್ದಂತಹ ಕಾಂಗ್ರೆಸ್ ಜೊತೆಗಿನ ಒಡನಾಟ ಇದೆಯಲ್ಲ, ಇಲ್ಲಿ ಅವರ ರಕ್ಷಣೆಗೆ ಅದು ಕೂಡ ಕಾರಣ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಏನೇ ಆದರೂ 2019ರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಒಂದು ರೀತಿಯ ಕಳ್ಳನಂತೆ ವಿಧಾನಸೌಧದಲ್ಲಿ ಓಡೋಡಿ ಹೋಗಿ ವೋಟ್ ಮಾಡಿದ್ದಂತಹ ಭೈರತಿ ಬಸವರಾಜ್ರವರ ಒಂದು ಚಿತ್ರಗಳು ನಮ್ಮ ಕಣ್ಣ ಮುಂದೆ ಬಂದೇ ಬರುತ್ತೆ. ಈ ರಾಜ್ಯದ ಜನ ಮರ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡಿರ್ತಕ್ಕಂಥ ಭೈರತಿ ಬಸವರಾಜ್ರವರ ಕೈಗಳಲ್ಲಿ ಇವತ್ತು ಕೋಳ ಬಿದ್ದಿದೆ. ಅದು ಒಬ್ಬ ರೌಡಿ ಶೀಟರ್ ರವರ ಒಂದು ಕೊಲೆ ಕೇಸಿನಲ್ಲಿ. ಕಾನೂನು ತನ್ನ ಕಬಂಧ ಬಾಹುಗಳನ್ನು ಚಾಚುತ್ತೆ. ಏನೇ ಆದರೂ ಕಾನೂನು ರಕ್ಷಣೆಯಿಂದ ಅಥವಾ ಕಾನೂನಿನ ಕೈಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮತ್ತೆ ಸಾಬೀತಾಗಿದೆ. ಇದು ಈ ಹೊತ್ತಿನ ವಿಶೇಷ. ಮುಂದಿನ ಇನ್ನೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.